ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಕ ಆಕರಾನಂ ವಾದಿರಾಜ ಗುರುನ್ಮಂದೇ ಹಯಗ್ರೀವ ಪದಾಶ್ರಯಾನ್. ಭಕ್ತಾನಾಂ ಮನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ಮಹಾ. ಕುಶಾಗ್ರಮತೆ ಭಾನುಧ್ಯೇ ವಾದಿಭೀತಯೇ ಆರಾಧಿತ ಶ್ರೀಪದೇ ಸುಧೀಂದ್ರತೆ ನಮಃ. ದುರ್ವಾಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸತ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮತಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್वीयानामृतं प्रयच्छति समां पायात् गुणोऽध्यन्मणिः. सच्चास्त्रोदितवर्त्मना पदमिदं ध्यायन्मदङ्काङ्कितो मन्मन्त्रं जपशास्त्रसम्पदमथो धास्यामि भाग्यैः सह. तत्तत्त्वान्यपि बोधयामि तदनुप्राप्यो मदङ्घ्रिर्भवेदित्याघोषयतीव यः करचयैः तं वाजिवक्त्रं भजे. श्रीगुरुभ्यो नमः. महेन्द्र विज्ञप्त घनालिमुक्त पयः प्रवाहावृत भिन्न भागं मुकुंद हस्तोद्धृतं मध्रिराजं अनुद्धतं तम मनुजा ವ್ಯಜಾನನ್. ಹಾಗೆ ನಿನ್ನೆ ದಿವಸ ಪರಮಾತ್ಮ ಗೋವರ್ಧನ ಪರ್ವತವನ್ನ ಧರಿಸಿದ, ಉದ್ಧಾರ ಮಾಡಿದ, ಗೋವುಗಳನ್ನು ಗೋಪಾಲರನ್ನು ರಕ್ಷಣೆ ಮಾಡಿದ ಅಂತ ನೋಡ್ತೀವಿ. ಅದರದ್ದು ವಿಚಾರ, ಆ ಕೃಷ್ಣ ಗೋವರ್ಧನ ಬೆಟ್ಟವನ್ನ ಹಿಡಿದು ನಿಂತದ್ದು, ಅದರ ಸುತ್ತಮುತ್ತ ಜಾಗದಲ್ಲಿ ಎಲ್ಲ ನೀರು. ಅದರಿಂದ ಏರಿಯಲ್ ವ್ಯೂ, ಮೇಲ್ಗಡೆಯಿಂದ ನೋಡಿದರೆ ಕೃಷ್ಣ ಎತ್ತಿದ್ದಾನೋ ಏನಂತ ಗೊತ್ತೇ ಆಗಲಿಲ್ಲವಂತೆ. ಆ ಥರ ಇತ್ತು ಅಂತ ಹೇಳ್ತಾರೆ. ಅಲಗಾಡದಂತೆ ಒಂದೇ ರೀತಿಯಾಗಿ 7 ದಿವಸ ಪರಮಾತ್ಮ ಕಿರುಬೆಟ್ಟಿನಲ್ಲಿ ಬೆಟ್ಟವನ್ನು ಹಿಡ್ಕೊಂಡು ನಿಂತಿದ್ದ ಹಾಗೆ ಅಂತ. ಅದು ಹೇಗಿತ್ತು ಆಗ ಬೆಟ್ಟ ಅಂದ್ರೆ, ಅಲಗಾಡದಂತೆ ತಪಸ್ ಮಾಡ್ತಾ ಇರತಕ್ಕ ಒಂದು ಮುನಿ. ಆ ಮುನಿಯಾದವರು, ಋಷಿಮಣಿಗಳು ಏನ್ ಮಾಡ್ತಾರೆ, ಮಳೆ ಬಂದ್ರು ಸರಿ, ಬಿಸಿಲು ಬಂದ್ರು ಸರಿ, ಹಾಗೆ ಇರ್ತಾರೆ. ಅಷ್ಟು ಮಳೆ ಸುರಿಸಿದ್ರು ಕೂಡ ಬೆಟ್ಟ ಅಲಗಾಡಲಿಲ್ಲ ಅಂತ, ಅಂದ್ರೆ ಋಷಿ ಇದ್ದಂಗೆ ಇತ್ತು ಅಂತ ಹೇಳ್ತಾರೆ. ಆ ಬೆಟ್ಟದಲ್ಲಿ ಅನೇಕ ಮೃಗಗಳು, ಪ್ರಾಣಿಗಳು ವಾಸ ಮಾಡ್ಕೊಂಡಿದ್ದವು. ಅದೆಲ್ಲವೂ ಕೂಡ ಸುರಕ್ಷಿತವಾಗಿತ್ತು ಹಾಗೆ ಅಂತ ಹೇಳ್ತಾರೆ. ಗೋಪಾಲರು ಸುರಕ್ಷಿತ, ಆ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದ ಪ್ರಾಣಿಗಳು ಸುರಕ್ಷಿತವಾಗಿದ್ದವು ಹಾಗೆ ಅಂತ ಹೇಳ್ತಾರೆ. ಅದು ಹೇಗಿತ್ತು ಅಂದ್ರೆ, ಗೋವರ್ಧನ ಬೆಟ್ಟ ಕೆಳಗೆ ಪರಮಾತ್ಮ, ಮೇಲೆ ಬೆಟ್ಟ. ಅದು ಹೇಗಿತ್ತು ಹಾಗೆ ಅಂದ್ರೆ, ಒಂದು ಗೋಪುರ ಇದ್ದ ಹಾಗೆ ಇತ್ತಂತೆ. ದೇವಸ್ಥಾನ ಗೋಪುರ ಇದ್ದ ಹಾಗೆ ಆ ಗೋವರ್ಧನ ಬೆಟ್ಟ ಇತ್ತು ಹಾಗೆ ಅಂತ ಹೇಳ್ತಾರೆ. ಇನ್ನು ಪರಮಾತ್ಮ ಗೋವರ್ಧನ ಬೆಟ್ಟವನ್ನು ಯಾಕೆ ಎತ್ತಿ ಹಿಡಿದ ಹಾಗೆ ಅಂದ್ರೆ, ಮುಂದೆ ಮಲ್ಲ ಯುದ್ಧ ಮಾಡಬೇಕಾಗಿದೆ. ಕಂಸನನ್ನು ಸಂಹಾರ ಮಾಡುವುದಕ್ಕೆ ಚಾಣೂರ ಅವ್ರ ಜೊತೆಗೆಲ್ಲ ಯುದ್ಧ ಮಾಡಬೇಕಾಗಿದೆ. ಅದಕ್ಕಾಗಿ ದೇವರು ಪ್ರಾಕ್ಟೀಸ್ ಮಾಡ್ಕೊಂಡನಂತೆ, ಡಂಬಲ್ಸ್ ಎತ್ತಿ, ಬೆಟ್ಟವನ್ನು ಎತ್ತಿ ಪ್ರಾಕ್ಟೀಸ್ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಅದರಂತೆ ಇದೆ ಅಂತ ಹೇಳ್ತಾರೆ. ಪರಮಾತ್ಮ ಕೂರ್ಮ ರೂಪವನ್ನ ಧರಿಸಿದಾಗ ಮಂದರ ಪರ್ವತವನ್ನ ಧರಿಸಿದಲ್ವಾ, ಆ ಮಂದರ ಪರ್ವತದಂತೆ ಪ್ರಕಾಶಮಾನವಾಗಿ ಗೋವರ್ಧನ ಬೆಟ್ಟ ಅಂತ ಹೇಳ್ತಾರೆ.
ಒಂದು ಹಡಗಿನಂತೆ ಕಾಣಿಸ್ತಾ ಇತ್ತು. ಹಾಗೆ ಅನೇಕ ಋಷಿಮುನಿಗಳು ಕೂಡ ಆ ಪರ್ವತದಲ್ಲಿ ತಪಸ್ ಮಾಡ್ತಾ ಇದ್ದರಂತೆ. ಅವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದರು ಅಂತ ಹೇಳ್ತಾರೆ. ಜೋರ್ ಮಳೆ ಇದ್ದಿದ್ರಿಂದ ಅಲ್ಲಿ ಅನೇಕ ಮರಗಳು ಇರುತ್ತವೆ. ಮರಗಳಿಂದ ಹೂವುಗಳು, ಹಣ್ಣುಗಳು ಎಲ್ಲ ಆ ಮರದ ಮೇಲೆ ಬಿದ್ದಿತ್ತಂತೆ. ಅದು ಹೇಗಿತ್ತು ಅಂದ್ರೆ ಕೃಷ್ಣನ ಕರಸ್ಪರ್ಶದಿಂದ ರೋಮಾಂಚನಗೊಂಡಂತೆ ಮರಗಳಿಗೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಭುಜವನ್ನ ಆಶ್ರಯಿಸಿ ಇರತಕ್ಕ ಆ ಪರ್ವತ ಗೋಬ್ರಾಹ್ಮಣ ಹಿತಾಯೇಚ್ಛ ಅಂತ ಪ್ರಸಿದ್ಧಿ ಇದೆ. ಅದೇ ರೀತಿಯಾಗಿ ಪರಮಾತ್ಮನ ಭುಜವನ್ನ ಆಶ್ರಯಿಸಿದ ಆ ಗೋವರ್ಧನ ಬೆಟ್ಟಕ್ಕೂ ಕೂಡ ಯಾವ ತೊಂದರೆ ಇಲ್ಲ ಹಾಗೆ ಅಂತ. ಅದು ಹೇಗಿತ್ತು ಅಂದ್ರೆ ಪರಮಾತ್ಮ ಬೆಟ್ಟವನ್ನ ಹಿಡ್ಕೊಂಡು ನಿಂತಿದ್ದಾನೆ, ಕೆಳಗೆಲ್ಲ ನೀರು, ನೀರಿನಲ್ಲಿ ಆ ಬೆಟ್ಟದ ಪ್ರತಿಬಿಂಬ ಇತ್ತಂತೆ. ಮೇಲೆ ಬೆಟ್ಟ, ಕೆಳಗೆ ಪ್ರತಿಬಿಂಬ, ಅದು ಒಂದು ಸಂಪುಟಾಕಾರದಲ್ಲಿ ಇತ್ತು ಅಂತ ಹೇಳ್ತಾರೆ. ಗುರುಗಳ ಕವಿತ್ವಕ್ಕೆ ಏನ್ ಹೇಳೋದು, ಅದು ಅಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ. ಸ್ಫಟಿಕ ಮಣಿಯಂತೆ ಹೊಳಿತಾ ಇತ್ತು ಹಾಗೆ ಅಂತ. ಆ ಮೇಲೆಯೂ ಕೂಡ ದೇವಲೋಕದ ಆಕಾಶದ ಪ್ರತಿಬಿಂಬ, ಲೋಕ ಪ್ರತಿಬಿಂಬ ಪರ್ವತದಲ್ಲಿ ಮೂಡ್ತಾ ಇತ್ತು. ಅದು ಹೇಗಿತ್ತು ಹಾಗೆ ಅಂದ್ರೆ ಅದು ಇದೆ. ಅದೇ ಮೇಲೆ ಶೇಷದೇವರು ಭೂಮಿಯನ್ನ ಧರಿಸಿದಂಗೆ ಇದೆ ಹಾಗೆ ಅಂತ. ಯಾವುದಿದು ಹಾಗೆ ಅಂದ್ರೆ ಕೃಷ್ಣನ ಬಾಹುಗಳು ಅದು ಶೇಷದಂತೆ ಇತ್ತಂತೆ, ಉದ್ದಕ್ಕೆ ಇತ್ತು ಅಂತ ಹೇಳ್ತಾರೆ. ಶೇಷದಂತೆ ಅವು ಆ ಪರಮಾತ್ಮನ ಕೆನ್ನೆ ಇದೆ ನೋಡಿ, ಕೆನ್ನೆಗೆ ಶೇಷ ಮಾಡಿಕೊಂಡು ಹೇಳಿದ್ದಂತೆ. ಆ ಕೆನ್ನೆ ಆಮೆಯ ಬೆನ್ನಿನಂತು ಅಂತ ಹೇಳ್ತಾರೆ. ಪರ್ವತ ಅಂತೂ ಭೂಮಿಯಂತೆ ಇತ್ತು ಹಾಗೆ. ಮಳೆಯಿಂದ ಏನಾಯ್ತು, ಅನೇಕ ಕೆಂಪಾಗಿ ಅನೇಕ ಧಾತುಗಳು ಪರ್ವತದಲ್ಲಿ ಇದ್ದವು, ಅದೆಲ್ಲವೂ ಕೆಳಗೆ ಹರಿದು ಬರ್ತಾ ಇತ್ತು. ಒಂದು ರೀತಿಯಾಗಿ ನೋಡಿದ್ರೆ ಆ ಪರ್ವತ ಕೆಂಪಾಗಿ, ಅದು ಹೇಗೆ ಅಂದ್ರೆ ಮಳೆಯನ್ನ ನಿಲ್ಲಿಸುವುದಾಗಿ ಕೃಷ್ಣ ಪರಮಾತ್ಮ ಆಗ್ನೇಯ ಈ ರೀತಿಯಾಗಿ ಭಾರಿ ಅದ್ಭುತವಾಗಿ ಇತ್ತು ಆ ವಿಚಾರ ಅಂತ ಹೇಳ್ತಾ ಇದ್ದಾರೆ. ದೇವೇಂದ್ರ ಅವನಿಗೆ ತಾನು ಮಾಡಿದ ಅಪರಾಧ ಗೊತ್ತಾಯಿತು. ಅದರಿಂದ ಒಂದು ಕಾಮಧೇನುವನ್ನು ಹಿಡ್ಕೊಂಡು ಬಂದು ಪರಮಾತ್ಮನಿಗೆ ಕ್ಷೀರಾಭಿಷೇಕ ಮಾಡಿ ಅವನಿಗೆ ಗೋವಿಂದ ಅಂತ, ಗೋವಿಂದ ಗೋವಿಂದ ಅಂತ ನೋಡಿ, ಅದಕ್ಕೆ ಪಂಚಾಮೃತ ಅಭಿಷೇಕ